ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವಾಗ ನನ್ನ ಜೊತೆಗೆ ನನ್ನ ಕಥೆಯ ಮೇನ್ ಕ್ಯಾರೆಕ್ಟರ್ಸ್ ಇವರಿದ್ರೇ ಸೀರಿಯಲ್ ನೋಡೋಕೆ ನಿಮಗೆ ಮಜಾ ಇರೋದು. ಯಾರು ಹೇಳಿ? ವಿಲನ್ಸ್. ಪಾಪ ಇವ್ರು ಆ್ಯಕ್ಚುಲಿ ವಿಲನ್ಸ್. ಸೀರಿಯಲಲ್ಲಿ ಮಾತ್ರ, ರಿಯಲ್ ಲೈಫಲ್ಲಿ ಇವರಿಬ್ಬರು ತುಂಬ ಕ್ಯೂಟಾಗಿದ್ದಾರೆ. ಪಾಪ ಯಾಕೋ ಡೈರೆಕ್ಟ್ರು ಇರಲಿ ವಿಲನ್ ಕ್ಯಾರೆಕ್ಟ್ರಿಗೆ ಇವರಿಬ್ಬರು ಇರಲಿ ಅಂತ ವಿಲನ್ ಮಾಡಿದ್ದಾರೆ. ಅವ್ರು ಯಾರು ಅಂದರೆ ಅಂಜನಾ ಅವರು ಹಾಗೆ ಮನಸ್ವಿ ಅವರು. ಸೀರಿಯಲಲ್ಲಿ ಇವ್ರನ್ನ ನೋಡಿ ಬೈಕೊಂಡಿರ್ತೀರ, ಏನು ಇವರಿಬ್ಬರು ಹಿಂಗೆ ಆಡ್ತಾರೆ ಅಂತ. ಬಟ್ ಅವರು ರಿಯಲ್ ಲೈಫಲ್ಲಿ ಹೆಂಗಿದ್ದಾರೆ ಅನ್ನೋದು ನಿಮಗೂ ಗೊತ್ತಾಗಬೇಕು ಅಲ್ವಾ? ಅದಕ್ಕೆ ನಾನು ಬಂದಿರೋದು. ಬನ್ನಿ ಅವರಿಬ್ಬರನ್ನ ಮಾತಾಡ್ಸೋಣ. ಹಾಯ್. ಹಲೋ, ಹೇಗಿದ್ದೀರಾ ಇಬ್ರು? ಸೂಪರ್. ನೀವ್ ಹೇಗಿದ್ದೀರಾ? ಫಸ್ಟ್ ಆಫ್ ಕಾಟ ಕೊಡ್ಕೊಂಡು ಚೆನ್ನಾಗಿರುತ್ತೆ. ನೋಡಿದ್ರ ವಾಟ್ ಅ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ನಾನೊಂದು ಕರೆಕ್ಷನ್ ಮಾಡ್ಬಿಡ್ತೀನಿ. ಮನಸ್ವಿನಿ ಅಲ್ಲ, ನಾನು ಅಶ್ವಿನಿ. ನೋಡಿದವ್ರು ಪಕ್ಕ ಬೈದ್ ಬಿಡ್ತಾರೆ, ಅವಳು ಮನಸ್ವಿನಿ ಅಲ್ಲ ಅಂತ. ಅಶ್ವಿನಿ. ನಾನು ತುಂಬಾ ಚೆನ್ನಾಗಿದ್ದೀನಿ, ಅಥವಾ ಚೆನ್ನಾಗಿದ್ದೀನೋ ಚೆನ್ನಾಗಿಲ್ವೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಅದನ್ನು ನಮ್ಮ ಅಮ್ಮನೇ ಡಿಸೈಡ್ ಮಾಡ್ತಾರೆ. ಸೊ ಬಟ್ ಸದ್ಯಕ್ಕಂತೂ ಚೆನ್ನಾಗಿದ್ದೀನಿ. ಸೀರಿಯಲಲ್ಲಿ ನೀವು ಅಮ್ಮನ ಮಗಳು, ಅಮ್ಮ ಹೇಳಿದ್ದೆ ಫೈನ್. ರಿಯಲ್ ಲೈಫಲ್ಲಿ ಹೇಗೆ? ರಿಯಲ್ ಲೈಫಲ್ಲಿ ಅದು ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಅಂತ ಅನಿಸುತ್ತೆ. ಬಿಕಾಸ್ ಮೈ ಮಾಮ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ನಮ್ಮಮ್ಮ ನನಗೆ, ನಾನು ಮುಂಚೆಯಿಂದನೂ ಅಷ್ಟೇ, ನನ್ನ ಸ್ಕೂಲಲ್ಲಿ ಏನಾಗ್ತಿತ್ತೋ, ಕಾಲೇಜಲ್ಲಿ ಏನಾಗ್ತಿತ್ತೋ, ಯಾರ ಜೊತೆ ಫ್ರೆಂಡ್ಸ್, ಲೈಕ್ ಎವ್ರಿಥಿಂಗ್ ನಮ್ಮ ಅಮ್ಮನ ಜೊತೆ ಶೇರ್ ಮಾಡ್ಕೋತೀನಿ. ಸೆಟ್ಟಲ್ಲಿ ಏನಾಗುತ್ತೆ, ಅಮ್ಮ ಏನಾಯಿತು ಗೊತ್ತಮ್ಮ, ಈ ಥರ ಆಯಿತು ಇವತ್ತು ಸೆಟ್ಟಲ್ಲಿ, ಅದಾಯಿತು ಇದಾಯಿತು ಅಂತೆಲ್ಲ ಎವ್ರಿಥಿಂಗ್ ಶೇರ್ ಮಾಡ್ಕೋತೀನಿ. ನೀವು ಕ್ವೆಶ್ಚನ್ ಹೇಗಿರ್ತೀರಾ? ಇಲ್ಲಿ ಫುಲ್ಲು ಸಿಟ್ಟಲ್ಲಿ? ಅಯ್ಯೋ, ಐ ಆಮ್ ಡೆಡ್ ಅಪೋಸಿಟ್ ಟು ದಿಸ್. ನಾನು ಈ ರೀತಿ ಇಲ್ವೇ ಇಲ್ಲ. ಬೇಕಾದ್ರೆ ಅವಳನ್ನ ಕೇಳಿ, ನಾನಾಯಿತು ನನ್ನ ಪಾಡಾಯಿತು ಅಂತ ಇರ್ತೀನಿ. ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ಇಲ್ಲ, ಇವಾಗ ನೀವು ಬೈದ್ರಲ್ಲ, ಹಾಳು ಮಾಡ್ತಾ ಇರ್ತೀರಾ, ಆಬ್ವಿಯಸ್ಲಿ ಚೆನ್ನಾಗಿರ್ತೀರಾ ಅಂತ. ಸೊ ಅದೇ ಥರ. ಇವಾಗ ಒಂದ್ ಕಡೆ ಅಜಿತ್ ಸಿಕ್ಕಿಲ್ಲ ಅನ್ನೋ ಒಂದು ಫೀಲಿಂಗ್ ಇದೆ. ಆದ್ರೆ ಅಜಿತ್ ತಮ್ಮನ್ನ ಮದ್ವೆ ಆಗಕ್ ಹೊರಟಿದೀರಾ ಇವಾಗ ಸಂಚಿಕೆ ನೋಡಿದಾಗ. ಅದ್ ಹೇಗಿದೆ? ಓಕೆನಾ ನಿಮ್ಗೆ? ಮದ್ವೆ ಇಷ್ಟ ಇದೆಯಾ? ಐ ಥಿಂಕ್ ನನಗೆ ಅಜಿತ್ ಜೊತೆ ಮದುವೆ ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಆಫ್ ಆಲ್ ನಮ್ಮಮ್ಮ ಹಾಕಿರೋದು, ತುಂಬಿರೋದು ನನ್ನ ತಲೆನಲ್ಲಿ. ನನಗೆ ಅವನ ಬಗ್ಗೆ ಒಂದು ಇನ್ಫ್ಯಾಚುಯೇಷನ್, ಅಂದರೆ ಕ್ರೇಜಿ ಅಟ್ರಾಕ್ಷನ್ ಅಂತ ಹೇಳಬೇಕು ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಅಂಜನಾ ಅಷ್ಟೊಂದೆಲ್ಲ ಡೀಪಾಗೆ ಲವ್ವು ಗಿವು ಅಂತೆಲ್ಲ ಯೋಚನೆ ಮಾಡೋ, ಅಂದರೆ ಶಿ ಡಸಂಟ್, ಅವಳನ್ನ ಬಿಟ್ಟು ಇನ್ಯಾರ ಬಗ್ಗೆನೂ ಅಷ್ಟು ಯೋಚನೆ ಮಾಡೋ ಅಂಥ ಕ್ಯಾರೆಕ್ಟ್ರೇ ಅಲ್ಲ ಅವಳು. ಅವಳಿಗೇನು ಬೇಕೋ ಅದು ಬೇಕು ಅಷ್ಟೇ. ಅವಳಿಗೆ ಹಠ, ಅವಳಿಗೆ. ಆ್ಯಂಡ್ ಒಂಥರ ತಾನು ಆ ಥರ ಅವಳು, ಆ ಕ್ಯಾರೆಕ್ಟ್ರು. ಸೊ ಐ ಡೋಂಟ್ ಥಿಂಕ್ ಅವಳು ಅಷ್ಟು ಡೀಪಾಗೆಲ್ಲ ಯೋಚನೆ ಮಾಡಿ ಆ ಥರ ಎಲ್ಲ ಫಸ್ಟ್ ಆಫ್ ಆಲ್ ಯೋಚನೆ ಮಾಡಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಅವಳಿಗೆ ಸ್ವಂತ ಬುದ್ಧಿನೇ ಇಲ್ಲ ಆ ಕ್ಯಾರೆಕ್ಟ್ರಿಗೆ. ನಚಿಕೇತ್ ಜೊತೆ ಇವಾಗ ಅಗೇನ್ ನಮ್ಮಮ್ಮ ಹೇಳ್ತಾರಲ್ಲ, ಇಡೀ ಆಸ್ತಿ ನಾ ಅಂತೆಲ್ಲ. ಸೊ ಅದಷ್ಟೇ ಅವಳಿಗೆ. ಮಾಮ್ 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 ಇಷ್ಟೇ ಅವಳದು. ರಿಯಲ್ ಲೈಫಲ್ಲಿ ಅಮ್ಮನ ಮೇಲೂ ಅಷ್ಟೇ ಕೋಪ ಮಾಡ್ಕೊಂತೀರಾ ಹೆಂಗೆ? ಅಮ್ಮ ಹೇಳಿದ ಹುಡುಗನ್ನೇ ಮದುವೆ ಆಗ್ತೀರಾ ರಿಯಲ್ ಲೈಫಲ್ಲಿ? ಅದು ಅದಕ್ಕೆ ಆದರೆ ಆ್ಯಸ್ ಐ ಟೋಲ್ಡ್ ಯು, ನಾನೆಲ್ಲ ಶೇರ್ ಮಾಡ್ಕೋತೀನಿ ನಮ್ಮ ಅಮ್ಮನ ಜೊತೆ. ಸೊ ಆಬ್ವಿಯಸ್ಲಿ ಬಾಯ್ ಫ್ರೆಂಡ್ ಇದ್ರೂ ಅದನ್ನು ಶೇರ್ ಮಾಡ್ಕೊಂಡಿರ್ತೀನಿ. ಸೊ ಯಾ. ಓಕೆ, ಅಶ್ವಿನಿ ಅವರೇ, ನೀವು ಸೀರಿಯಲ್ ಅಲ್ಲಿ ಈಗ ಅಜಿತ್ ಮೇಲೆ ಏನಾದ್ರು ಕ್ರಶ್ ಆಗಿದ್ಯಾ ನಿಮಗೆ? ಒಂದೊಂದ್ಸಲ ಡೌಟ್ ಬರುತ್ತೆ. ನನಗೂ ಡೌಟ್ ಬರ್ತಾ ಇದೆ. ಇಲ್ಲ. ಸೊ ಅಶ್ವಿನಿಗೆ ಅಜಿತ್ ಮೇಲೂ ಕ್ರಶ್ ಲವ್ ಏನೂ ಆಗಿರಲ್ಲ, ನಚಿ ಮೇಲೂ ಏನು ಕ್ರಶ್ ಲವ್ ಆಗಿರಲ್ಲ. ಒಂದು ಓನ್ಲಿ ಮೋಟೋ ಇಸ್ ಫಸ್ಟು ಆಸ್ತಿ ಹೊಡಿಬೇಕು ಅಂತ ಬರ್ತಾಳೆ. ಅದಾದಮೇಲೆ ಅಪ್ಪ ಅರೆಸ್ಟ್ ಆಗಿಬಿಡ್ತಾರೆ. ಅಪ್ಪನ ಅರೆಸ್ಟ್ ಆಗಿರೋದಕ್ಕೆ ಕಾರಣನೇ ಇವರು. ಸೊ ಗ್ರಡ್ಜ್ ತೀರಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಶಿಲ್ ಶಿಫ್ಟ್ ಟು ನಚಿಕೇತ್. ಅದು ಬಿಟ್ಟರೆ ಅವಳಿಗೆ ಪ್ಯೂರ್ ಲವ್ ಅನ್ನೋದು ಆಗೋದೇ ಇಲ್ಲ ಇಲ್ಲಿ ತನಕ ಈ ಸೀರಿಯಲಲ್ಲಿ. ಮುಂದಕ್ಕೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಇಲ್ಲಿ ತನಕ ಆಗಿಲ್ಲ. ಎಲ್ಲಿ ಅಜಿತ್ನ ಭೂಮಿ ಮದುವೆ ಆದ್ರು, ಈಗ ನಚಿಕೇತ್ ಜೊತೆ ಇವ್ರು ಎಂಗೇಜ್ಮೆಂಟ್ ಆಗೋ ಹೊರಟಿದ್ದಾರೆ. ಹೌದು. ಅದಕ್ಕೂ ಕಲ್ಲಾಕರ್ ಬರ್ತಾಳೆ. ನನ್ನ ಮೋಟೋ ಇವಾಗ ಜಸ್ಟ್ ಅಜಿತ್ ಮುಗೀತು, ಆ ಚಾಪ್ಟರ್ ಕ್ಲೋಸ್ ಆಗೋಯ್ತು. ಇವಾಗ ಅಜಿತ್ ಮೇಲೆ ಕಣ್ಣಿರಲ್ಲ ಅಶ್ವಿನಿಗೆ. ನೆಕ್ಸ್ಟ್ ಏನಿದ್ರು ನಚಿಕೇತ್ ಮೇಲೆ ಕಣ್ಣು. ಸೊ ಎಂಗೇಜ್ಮೆಂಟ್ ಆದರೂ ಪರವಾಗಿಲ್ಲ, ಅಶ್ವಿನಿ ಮದುವೆ ಆಗಬೇಕು ಅನ್ನೋದು ಇವಾಗ ಸದ್ಯ ಮೋಟೋ ಅಷ್ಟೇ.
ನಿಮ್ಮ ಆಕ್ಚುಲಿ ನಿಮ್ಮ ಸೀರಿಯಲ್ ಅಲ್ಲಿ ನೀವಿಬ್ರು ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್, ನೀವು ಮಾಮ್ಸ್ ಗರ್ಲು, ಅವರು ಫುಲ್ ಆಸ್ತಿ ಮೇಲೆ ಕ್ರೇಜ್ ಇದೆ. ಇಬ್ರು ಮೋಟೋನು ಅದೇ, ನಿಮ್ಮಮ್ಮಂಗೂ ಆಸ್ತಿ ಹೊಡಿಬೇಕು ಅನ್ನೋದು, ಅವ್ರಿಗೂ ಅದೇ ಇದೆ. ಇವಾಗ ನೀವು ಸೆಟ್ ಅಲ್ಲಿ ನಿಮ್ ಜೊತೆ ಎಲ್ಲ ಅವರೆಲ್ಲ ಕ್ಯಾರೆಕ್ಟರ್ಸ್ ಇದೆಲ್ಲ ಹೆಂಗಿರ್ತೀರಾ ನೀವು ಸೆಟ್ ಅಲ್ಲಿ? ಇಷ್ಟೇ ಸೀರಿಯಸ್ ಆಗಿರ್ತೀರಾ? ನಿಮ್ ಸೆಟ್ ಹೇಗಿರುತ್ತೆ? ನಾವು ಇವಾಗ ಹೆಂಗಿದೀವೋ ಐ ಥಿಂಕ್ ಒಂದು ದಿನದಲ್ಲಿ 80% ಆಫ್ ದ ಟೈಮ್ ನಾವು ನಗಾಡ್ತಾನೆ ಇರ್ತೀವಿ. ಹ್ಯೂಮರಸ್ ಜೋಕ್ಸ್ ಆಗಿರಲಿ ಅಥವಾ ಅದೊಂದು ಅಂದರೆ ಪ್ರತಿಯೊಬ್ಬರು ಇವಾಗ ಭೂಮಿ ಕ್ಯಾರೆಕ್ಟರ್ ಏನಿದೆಯೋ ಅದ್ರ ರೈಟ್ ಆಪೋಸಿಟ್ ಅವಳು. ಇನ್ಫ್ಯಾಕ್ಟ್ ಅವಳು ನಾನು ತುಂಬಾ ಕ್ಲೋಸು. ಜಸ್ಟ್ ಲೈಕ್ ನಾನು ಇವಳು ಹೆಂಗೆ ಕ್ಲೋಸ್ ಇದ್ದೀವೋ, ನಾನು ಮತ್ತು ಭೂಮಿ ಫ್ರಮ್ ಡೇ 1. ನಿರುಷಾ ನಾವಿಬ್ರು ಹಾಯ್ ಬೇಬಿ, ಅದು ಬೇಬಿ ಅಂತ ಅಡ್ರೆಸ್ ಮಾಡ್ತೀವಿ. ವಿ ಆರ್ ದ್ಯಾಟ್ ಕ್ಲೋಸ್. ಆ್ಯಂಡ್ ಇನ್ಫ್ಯಾಕ್ಟ್ ಒಂದು ಸಿಚುವೇಶನ್ ಅವಳೇ ಹೇಳಿದ್ಲು, ಬೇಬಿ ಅಂಜು ಕ್ಯಾರೆಕ್ಟರ್ ನಾ ಆಗಿರಬೇಕಾಗಿತ್ತು, ನೀನು ಭೂಮಿ ಆಗಿರಬೇಕಾಗಿತ್ತು. ಅಂದರೆ ಇನ್ ರಿಯಲ್ ಲೈಫ್ ಇಟ್ಸ್ ಲೈಕ್ ಅ ಸ್ವಿಚ್. ಸೊ ಆ್ಯಂಡ್ ಎಲ್ಲರೂ ಒಂದೇ ರೂಮಲ್ಲಿ ಇರ್ತೀವಿ. ಆ್ಯಂಡ್ ಇಟ್ಸ್ ಲೈಕ್ ಒಂದು ಅಂದರೆ ದೆರ್ ಇಸ್ ನೋ ವಿಯರ್ಡ್ ಕಾಂಪಿಟಿಷನ್ ಅಮಾಂಗ್ಸ್ಟ್ ಅಸ್ ಆರ್ ಒಂಥರ ಕೆಟ್ಟ ನೆಗೆಟಿವ್ ಫೀಲಿಂಗ್ಸು ಅದೆಲ್ಲ ಏನೂ ಇಲ್ಲ. ಫುಲ್ ಒಂದು ಆ್ಯಕ್ಚುಲ್ ಫ್ಯಾಮಿಲಿ ಥರ ಚಿಲ್ ಮಾಡ್ತೀವಿ ನಾವು ಅಲ್ವಾ? Yes. ಅದಕ್ಕೆ ಅನ್ಸುತ್ತೆ ಸೀರಿಯಲ್ ಅಷ್ಟು ಚಂದ 500 ಸಂಚಿಕೆ ದಾಡ್ತಾ ಇರೋದು. ನಾನು ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಕೇಳಿದೆ, ನಿಮ್ಮನ್ನ ನೋಡಿದ್ಮೇಲೆ ಮಾಮ್ ಲಿಟಲ್ ಪ್ರಿನ್ಸಸ್ ಗೊತ್ತಾಗ್ತಾ ಇರೋದು. ಹೌದು, ಮಾಮ್ಸ್ ಈವಿಲ್ ಪ್ರಿನ್ಸೆಸ್ ನಾನು. ಲಿಟಲ್ ಮಾಮ್ಸ್ ಈವಿಲ್ ಪ್ರಿನ್ಸೆಸ್. ಇವಾಗ ನಿಮಗೆ ಭಯ ಇಲ್ವಾ ಅಶ್ವಿನಿ ಅವರೇ? ಇಫ್ ಇನ್ ಕೇಸ್ ನೀವು ಮನೆ ಮಗಳಲ್ಲ ಅಂತ ಗೊತ್ತಾದ್ರೆ ಹಿಂಗಿರುತ್ತೆ ಮನೆಯವ್ರ ರಿಯಾಕ್ಷನ್? ಅಶ್ವಿನಿಗೆ ಅವಳ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ವಾಟ್ ಕೈಂಡ್ ಆಫ್ ಅ ಮ್ಯಾನಿಪ್ಯುಲೇಟರ್ ಅನ್ನೋದು ಅವಳಿಗೆ ಗೊತ್ತಿದೆ. ಬಿಕಾಸ್ ಆಲ್ರೆಡಿ ಒಂದ್ಸಲ ಮ್ಯಾನಿಪ್ಯುಲೇಟ್ ಮಾಡಿ ಎಲ್ಲರನ್ನೂ ಇದು ಮಾಡಿ ಬಂದಿದ್ದಾಗಿದೆ. ಸೊ ಅಗೇನ್ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಏನಾದರೂ ಒಂದು ಪ್ಲ್ಯಾನ್ಸ್ ಖಂಡಿತ ಮಾಡ್ತಾಳೆ ಅಶ್ವಿನಿ. ಬಿಕಾಸ್ ಶಿ ಈಸ್ ದ್ಯಾಟ್ ಕೈಂಡ್ ಆಫ್ ಸ್ಟ್ರಾಂಗ್ ವಿಲನ್ ಅಂತಲೇ ಹೇಳ್ಬೋದು. ಶಿ ಹ್ಯಾಸ್ ದಟ್ ಬ್ರಿಲಿಯಂಟ್ ಮ್ಯಾನಿಪ್ಯುಲೇಟಿಂಗ್ ಪವರ್. ಏನೋ ಹತ್ತು ಮಾಡಿ ಕಾಲು ಹಿಡಿದಾದ್ರೂ ನಂಬಿಸೋ ಅಂತ ಇದು ಕ್ಯಾರೆಕ್ಟರ್ ಅದು ಅಶ್ವಿನಿ. ಈಗ ನಿಮಗೆ ಈ ಕ್ಯಾರೆಕ್ಟರ್ ಇವಾಗ 500 ಸಂಚಿಕೆ ದಾಟಿದೆ ಅಂದ್ರೆ ನೀವು ಜನರ ಮನಸ್ಸಲ್ಲಿ ಕೂತಿರ್ತೀರಾ, ಅಬ್ವಿಯಸ್ಲಿ ನಾವು ನೋಡ್ತಾ ಇರ್ತೀವಿ. ಈಗ ಯಾರು ರೋಡಲ್ಲಿ ಹೋಗ್ತಾ ಬೈದಿಲ್ವಾ, ಅಂಜನಾ ನೀನ್ ಯಾಕೆ ಹಂಗ ಆಡ್ತೀಯಾ, ಅಶ್ವಿನಿ ನೀನ್ ಯಾಕೆ ಹಂಗ ಆಡ್ತೀಯಾ ಅಂತ? ಆ ಥರ ಎಕ್ಸ್ಪೀರಿಯನ್ಸ್ ನಿಮ್ಮಿಬ್ಬರಿಗೆ? ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಬೈದಿರೋದು ಆ ಥರ ಏನೂ ಆಗಿಲ್ಲ. ಬಟ್ ಕಮೆಂಟ್ಸಲ್ಲಿ ಕೆಲವೊಂದು ಕಮೆಂಟ್ಸಲ್ಲಿ ನೋಡಿದ್ದೀನಿ, ಓಡಿಸ್ರೋ ಅಶ್ವಿನಿನ, ಸತ್ತರೆ ಸಾಯ್ಲಿ ಬಿಡಿ, ಸೊ ದೀಸ್ ಕೈಂಡ್ ಆಫ್ ಕಮೆಂಟ್ಸ್. ಬಟ್ ಡೈರೆಕ್ಟಾಗಿ ನೋಡಿದಾಗ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಟು ಬಿ ವೆರಿ ಹಾನೆಸ್ಟ್, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಗುರ್ತು ಹಿಡಿತಾರೆ. ಐ ವಿಲ್ ಬಿ ವೆರಿ ಹ್ಯಾಪಿ ವೆನ್ ದೇ ಡೂ ದ್ಯಾಟ್. ಕೆಲವೊಂದು ಸಲ ಅಶ್ವಿನಿ ನೀನು ಇದೆಯಲ್ಲ ಅಂತ ಹೇಳಿರೋದಿದೆ, ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ಬೈದಿರೋದು ಯಾವತ್ತೂ ಆಗಿಲ್ಲ. ಅಂತ ವಿಯರ್ಡ್ ಆಗಿ ನನ್ನ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಚೆನ್ನಾಗಿ ಮಾತಾಡಿಸ್ತಾರೆ, ಬೈಯಲ್ಲ. ಮನೇಲಿ ಈಗ ನಾರ್ಮಲಿ ವಿಲನ್ ಕ್ಯಾರೆಕ್ಟರ್ ಸಿಗೋದು ಯಾವಾಗ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದ್ 15 ವರ್ಷ ಕಳೆದ್ಮೇಲೆ ಒಂದಷ್ಟು ಜನ ವಿಲನ್ಸ್ ನೋಡಿದಾಗ ಅವರೊಂದಷ್ಟು ವರ್ಷ ಜರ್ನಿ ಮಾಡಿದ್ಮೇಲೆ. ಬಟ್ ನಿಮಗೆ ನಿಮ್ಮ ಮನೇಲಿ ಏನ್ ರಿಯಾಕ್ಷನ್ ಇದೆ ಈ ತರ ವಿಲನ್ ನೋಡಿದ್ಮೇಲೆ? ಆ್ಯಕ್ಚುಲಿ ನನಗೆ ಚಿಕ್ಕದಿಂದನೇ ಆ್ಯಕ್ಟಿಂಗ್ ಮಾಡಬೇಕು, ಐ ಶುಡ್ ಬಿ ಆನ್ ಟೆಲಿವಿಷನ್ ಅನ್ನೋ ಡ್ರೀಮ್ ಇತ್ತು. ಕೆಲವೊಂದು ವಿಲನ್ಸ್ಗಳನ್ನು ನೋಡಿದಾಗ ಐ ನೆವರ್ ವಾಂಟೆಡ್ ಟು ಪ್ಲೇ ಅ ಸಾಫ್ಟ್ ರೋಲ್. ನಾನು ವಿಲನ್ ಆಗಬೇಕು ಅಂತಲೇ ನನಗೆ ಆಸೆ ಇತ್ತು. ಆ್ಯಕ್ಚುಲಿ ಹೌದು, ಮ್ಯಾನಿಫೆಸ್ಟೇಷನ್ ನನ್ನ ವಿಷಯದಲ್ಲಿ ವರ್ಕ್ ಆಗಿದೆ. ದಿಸ್ ವಾಸ್ ಮೈ ಡ್ರೀಮ್ ಫ್ರಮ್ 5th ಸ್ಟ್ಯಾಂಡರ್ಡ್. ಐ ಶುಡ್ ಬಿ ಆನ್ ಟೆಲಿವಿಷನ್ ಅಷ್ಟೇ. ಬಟ್ ಅದು ಯಾವಾಗ ಆಗಲಿಲ್ವೋ, ನಾನು ಕಾರ್ಪೊರೇಟ್ ಜಾಯ್ನ್ ಆದೆ. ಐ ವರ್ಕ್ ದೇರ್ ಫಾರ್ 3.5 years. ಆಲ್ ದ್ಯಾಟ್ ವಾಸ್ ದೇರ್. ಚಾನ್ಸ್ ಸಿಕ್ಕಿದ ತಕ್ಷಣ ಐ ಗ್ರ್ಯಾಬ್ಡ್ ಇಟ್. ಬಟ್ ಬಿಫೋರ್ ದಿಸ್ ಐ ವಾಸ್ ಪ್ಲೇಯಿಂಗ್ ಅ ಸಾಫ್ಟ್ ರೋಲ್. ಶ್ರೀದೇವಿ ಮಹಾತ್ಮೆಯಲ್ಲಿ ಇಟ್ ವಾಸ್ ಅ ಟೋಟಲ್ ಆಪೋಸಿಟ್ ಕ್ಯಾರೆಕ್ಟರ್. ಆ್ಯಂಡ್ ಖುಷಿ ಆಗ್ತಿತ್ತು, ಕಷ್ಟ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ಕಷ್ಟ ಆಯಿತು ನನಗೆ ಇನಿಷಿಯಲ್ ಡೇಸಲ್ಲಿ. ಎವ್ರಿಬಡಿ ನೋಸ್ ಇಟ್, ಎವ್ರಿಬಡಿ ಹೆಲ್ಪ್ ಮಿ ಅ ಲಾಟ್. ದೇ ಹೆಲ್ಪ್ ಮಿ ಅ ಲಾಟ್. ಅಂದರೆ ತುಂಬ ಕಷ್ಟ ಆಯಿತು. ಐ ವಾಸ್ ಅ ಫ್ರೆಶರ್, ಗೊತ್ತಾಗ್ತಿರ್ಲಿಲ್ಲ ಏನು ಮಾಡಬೇಕು ಅನ್ನೋದು. ಆ್ಯಂಡ್ ಆ ಸ್ಟಾರ್ ಕಾಸ್ಟ್ ಇಷ್ಟು ಅಂದರೆ ತುಂಬ ಲಾಡ್ ಆಫ್ ಪೀಪಲ್ ಆರ್ ದೇರ್. ಹೋಗ್ತಾ ಹೋಗ್ತಾ ಇವರೆಲ್ಲ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿರೋದ್ರಿಂದ ಐ ಲರ್ನ್ಡ್ ಸೋ ಮೆನಿ ಥಿಂಗ್ಸ್. ಮನೇಲೂ ಅಷ್ಟೇ, ಮೈ ಮಾಮ್, ಡ್ಯಾಡ್, ಮೈ ಬ್ರದರ್, ಐ ಹ್ಯಾವ್ ಅ ಯಂಗರ್ ಒನ್ ಆ್ಯಂಡ್ ಹಿ ಈಸ್ ವೆರಿ ಸಪೋರ್ಟಿವ್. ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನೆಗೆಟಿವ್ ಅಂದಾಗ ಮೈ ಮಾಮ್ ಸೈಡ್ ಪರವಾಗಿಲ್ಲ,
ಯಾವ ರೋಲ್ ಆದ್ರೇನು ಯು ಪ್ರೂವ್ ಯುವರ್ ಸೆಲ್ಫ್, ಪ್ಲೇ ಮಾಡು ಅಂತಾನೆ ಹೇಳಿದ್ದು. ದೇ ವರ್ ನಾಟ್ ವರಿಡ್ ಅಬೌಟ್ ಮೈ ರೋಲ್ ಆ್ಯಂಡ್ ಆಲ್, ದೇ ವರ್ ಹ್ಯಾಪಿ. ಯಾ ನೀವೇ ಹೇಳಿದ್ರೆ ಆಕ್ಚುಲಿ ನಿಮ್ಮಿಬ್ರು ಐಸ್ ಅದು ಚೆನ್ನಾಗಿ ಕಾಣಿಸುತ್ತೆ ಆ ವಿಲನ್ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ನಾನು ಏನಕ್ಕೆ ಆವಾಗಲೇ ಆ್ಯಕ್ಚುಲಿ ನೆಗೆಟಿವ್ ಪ್ಲೇ ಮಾಡೋದು, ಇಟ್ಸ್ ಕೈಂಡ್ ಆಫ್ ಒಂಥರ ಫನ್. ಬಿಕಾಸ್ ನಾನು ಇದಕ್ಕಿಂತ ಮುಂಚೆ ಶ್ರೀರಸ್ತು ಶುಭಮಸ್ತುನಲ್ಲಿ ನಿಧಿ ಆಗಿದ್ದೆ. ಆ ನಿಧಿ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಇಟ್ಸ್ ಲೈಕ್ ವೆರಿ ಪ್ಯಾಂಪರ್ಡ್ ಚೈಲ್ಡ್, ಮನೆಯಲ್ಲಿ ಫುಲ್ ಅಗೇನ್ ಆ್ಯಟಿಟ್ಯೂಡ್, ಲೈಕ್ ಮೈ ಗಾಡ್, ಲೈಕ್ ಐ ಆಮ್ ಸೊ ಕೂಲ್ ಆ ಥರ. ನನಗೇನು ಅನಿಸುತ್ತೆ ಅಂದರೆ ನಾನು ರಿಯಲ್ ಲೈಫಲ್ಲಿ ಐ ಆಮ್ ನಾಟ್ ಅಟ್ ಆಲ್ ಲೈಕ್ ದಿಸ್. ಬಟ್ ಅದನ್ನು ಅಂದರೆ ನನಗೆ ಎಷ್ಟೊಂದು ಸಲ ನನ್ನ ಮೈಂಡಲ್ಲಿ ಅನಿಸಿರುತ್ತೆ, ಒಂದು ಸಿಚುವೇಷನಲ್ಲಿ ಪರ್ಸ್ನಲ್ ರಿಯಲ್ ಲೈಫ್ ಸಿಚುವೇಷನಲ್ಲಿ ನಂಗೆ ಹಾಗೆ ಬಿಹೇವ್ ಮಾಡೋಕ್ಕೆ ನನ್ನ ವ್ಯಕ್ತಿತ್ವ ಬಿಟ್ಕೊಟ್ಟಿರಲ್ಲ. ಬಟ್ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಹೆಂಗೆ ಬೇಕಾದ್ರೂ ಆಡ್ಬೋದು. ಅದನ್ನು ಎಷ್ಟು ಬೇಕಾದ್ರೂ ಅತಿರೇಕಕ್ಕೆ ನಾನು ತೊಗೊಂಡೋಗ್ಬೋದು. ಆ್ಯಂಡ್ ಅದನ್ನು ನಾನು ತುಂಬ ಎಂಜಾಯ್ ಮಾಡ್ತೀನಿ ಅಲ್ವಾ. ಆ್ಯಕ್ಚುಲಿ ನನಗೆ ನಾರ್ಮಲಿ ಹೀರೋಯಿನ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಇಂಟರ್ವ್ಯೂ ಮಾಡೋ ಟೈಮಲ್ಲಿ, ಒಬ್ಬ ಹೀರೋಯಿನ್ಗೆ ಇದೇ ಆದಂಥ ಚೌಕಟ್ಟಿರುತ್ತೆ ಆ್ಯಕ್ಟಿಂಗಲ್ಲಿ, ಬಟ್ ವಿಲನ್ಸಿಗೆ ಹಂಗಲ್ಲ, ನಾವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವೋ ಆ ಪಾತ್ರ ಅಷ್ಟಕ್ಕೆ ಜೀವ. ನಾನು ಎಷ್ಟು ವಿಯರ್ಡ್ ಎಕ್ಸ್ಪ್ರೆಷನ್ಸ್ ಬೇಕಾದ್ರೂ ಇಲ್ಲಿ ಈ ಕ್ಯಾರೆಕ್ಟರ್ಗೆ ಕೊಡ್ಬೋದು ನಾನು, ಫುಲ್ಲು ಅಂತೆಲ್ಲ ಫುಲ್ಲು. ಸೊ ಐ ಕಾಂಟ್ ಡೂ ದಟ್ ಇನ್ ರಿಯಲ್ ಲೈಫ್ ಅಲ್ವಾ. ಹೌದು. ಓಕೆ, ಒಂದಷ್ಟು ಪಟ ಅಂತ ಆನ್ಸರ್ ಮಾಡ್ಬೋದು. ನಿಮ್ಮ ಸೆಟ್ ತುಂಬ ಟಚ್ ಹುಡ್ ಯಾರ ದೃಷ್ಟಿನೂ ಆಗಲಿ, ನಿಮ್ಮ ಸೆಟ್ ಚೆನ್ನಾಗಿರೋದ್ರಿಂದ ಎಲ್ಲರ ಬಗ್ಗೆನೂ, ಯಾಕಂದರೆ 500 ಸಂಚಿಕೆ ಅಂದರೆ ನಿಮ್ಮ ಸೆಟ್ಟಲ್ಲಿ ಎಲ್ಲರೂ ಫಸ್ಟ್ ಡೇಯಿಂದನೂ ಇವತ್ತಿನವರೆಗೂ ಎಲ್ಲರೂ ಇದ್ದಾರೆ, ಯಾರೂ ರಿಪ್ಲೇಸ್ ಅದೇನೂ ಇಲ್ಲ ಐ ಥಿಂಕ್. ಸೊ ಹಾಗಾಗಿ ಯಾರು ಸೆಟ್ಟಲ್ಲಿ ತುಂಬ ತರಲೆ? ಐ ಥಿಂಕ್ ಭೂಮಿನೇ. ಎಷ್ಟು ತರಲೆ ಮಾಡ್ತಾಳೆ ಅಂದರೆ ಅವಳು ಎಲ್ಲರಿಗೂ ರೇಗಿಸ್ತಾಳೆ. ಅಂದರೆ ಡೈರೆಕ್ಟ್ರು ಬಿಡಲ್ಲ, ಮಹೇಶ್ ಸರ್ ಆಗಿರಲಿ, ಅನಿಲ್ ಸರ್ ಆಗಿರಲಿ, ಎವ್ರಿಬಡಿ ಎಲ್ಲರನ್ನೂ ರೇಗಿಸ್ಕೊಂಡು ಜಸ್ಟ್ ಆಪೋಸಿಟ್ ಅವ್ರ ಕ್ಯಾರೆಕ್ಟರ್. ಸಾಫ್ಟ್ ಶಾಂತ ಸ್ವಭಾವದ ಹುಡುಗಿ. ಇನ್ ರಿಯಲ್ ಲೈಫ್ ಶಿ ಇಸ್ ನಾಟ್ ದ್ಯಾಟ್, ಶಿ ಇಸ್ ರೈಟ್ ಆಪೋಸಿಟ್. ಯಾ ತರಲೆ ಅದು, ತರಲೆ ಮಾಡಿಕೊಂಡು ಎಲ್ಲರ ಕಾಲು ಎಳಿತಾ, ಶಿಲ್ ಬಿ ಮೇಕಿಂಗ್ ಫನ್, ಸೊ ಇಟ್ ವಿಲ್ ಬಿ ಗುಡ್. ಯಾರು ಸೀನ್ ಪೇಪರ್ ಸೈಕಲ್ ಹೊಡೆಯೋದು ಸೀನ್ ಮಾಡುವಾಗ? ಐ ಥಿಂಕ್ ಸಂತು ಸರ್. ಪ್ಲೀಸ್ ಕಟ್ ದಿಸ್. ಇಲ್ಲಪ್ಪ, ಯಾರು ಇಲ್ಲ ಸೈಕಲ್ ಅಂತ, ಯಾರೂ ಇಲ್ಲ. ಮಿಸ್ ಆದ್ರೂ ಒಂದು 2 ಟೇಕ್ ಹೋಗ್ಬೋದು, ಬಟ್ ಸೈಕಲ್ ಹೊಡೆಯೋದು. ಯಾರು ಒನ್ ಟೇಕ್ ಆರ್ಟಿಸ್ಟ್? ಸಂಗೀತಮ್ಮ. ಆಕ್ಚುಲಿ ಇವನ್ ಮೀ ಟು ನಾನು ಸೈಕಲ್ ಹೊಡಿತಿದ್ದೆ, ಬಿಕಾಸ್ ನಂಗೆ ಸ್ವಲ್ಪ ಲ್ಯಾಂಗ್ವೇಜ್ ಒಂಚೂರು ಸೈಕಲ್ ಚೂರಲ್ಲ ತುಂಬಾನೇ ಸೈಕಲ್ ಹೊಡಿತಿದ್ದೆ, ಬಿಕಾಸ್ ಸ್ವಲ್ಪ ಲ್ಯಾಂಗ್ವೇಜ್ ಬ್ಯಾರಿಯರ್ ಇತ್ತು ನನಗೆ. ನಾವು ಕೊಡಗು ಆಗಿರೋದ್ರಿಂದ ನಮ್ಮ ಕನ್ನಡ ಅಲ್ಲಿ ಬೇರೆ ಥರ ತುಂಬ ಡಿಫ್ರೆಂಟ್, ನಮ್ಮದು ಅಲ್ಲಿಗೂ ಇಲ್ಲಿಗೂ. ಕನ್ನಡ ಬರಲ್ಲ ಅಂತಲ್ಲ, ಕನ್ನಡ ಬರ್ತಿತ್ತು, ಬಟ್ ಪ್ರೊನೌನ್ಸಿಯೇಷನ್ಸ್ ವರ್ ಟೋಟಲಿ ಡಿಫ್ರೆಂಟ್. ಸೊ ಒಂಚೂರು ಸೈಕಲ್ ಹೊಡಿತಿದ್ದೆ, ಬಟ್ ನವ ಡೇಸ್ ಐ ಆಮ್ ಅಡಾಪ್ಟಿಂಗ್ ಥಿಂಗ್ಸ್ ಅಲ್ವಾ. ಐ ಆಮ್ ಲರ್ನಿಂಗ್, ನಾಟ್ ಸೂನ್ ಬೇಬ್, ಇಟ್ಸ್ ಆಲ್ರೆಡಿ 1 year, 1 ವರ್ಷ ಆಗೋಯ್ತು. ಕಲ್ತಿದ್ದೀನಿ, ನನ್ಗೆ ಅನ್ಸುತ್ತೆ ಐ ಹ್ಯಾವ್ ಲರ್ನ್ಡ್ ಸೋ ಮೆನಿ ವರ್ಡ್ಸ್ ಕನ್ನಡದಲ್ಲಿ. ಪ್ರೊನೌನ್ಸಿಯೇಷನ್ಸ್ ಎಲ್ಲ ಇವಾಗ ಆಲ್ಮೋಸ್ಟ್ ಓಕೆ. ಸಂಗೀತಮ್ಮ ನೀವು? ಸ್ವಾಮು ಸರ್. ಓ ಯಾ, ಅಯ್ಯೋ ಇಲ್ಲಿ ಹಂಗೆ ಹೇಳಬೇಕು ಅಂದರೆ ಲೈಕ್ ಐ ಥಿಂಕ್ ಎಲ್ಲ ಪಂಟ್ರು. They read the scene paper once. ಅದ್ರಲ್ಲಿ ಸಂಗೀತಮ್ಮ ಅಂತೂ ನಾನು ಹೇಳಲೇಬೇಕು. ಹಿಂಗೆ ನೋಡಿ, ಒಂದ್ ರೌಂಡ್ ಇಡೀ ಬಂಚನ ಓದ್ತಿರ್ತಾರೆ, ಅದು ಫುಲ್ ಅವ್ರ ತಲೆಯಲ್ಲಿ ಇರುತ್ತೆ. ಓಕೆ, ಸೆಟ್ಟಲ್ಲಿ ಯಾರು ನಿದ್ದೆ ಮಾಡ್ತಾರೆ? ಆಲ್ಮೋಸ್ಟ್ ಎವ್ರಿವನ್. ಯಾ, ಮತ್ತೆ ಯಾವಾಗ ರೀಲ್ಸ್ ಮಾಡ್ತೀರಾ? ಯಾವಾಗ ತರಲಿ? ಯಾವಾಗ? ನಾನು ರೀಲ್ಸ್ ಮಾಡಲ್ಲ. ಆಲ್ಮೋಸ್ಟ್ ಇಲ್ಲಿರುತ್ತೆ. ಆಕ್ಚುಲಿ ನೀವು ಇರ್ತೀರಾ ಸಮ್ ಒನ್ ರೀಲ್. ಬಟ್ ಅಲ್ಲ ಅದೇನಂತ ಅಂದರೆ ಐ ಆಮ್ ವೆರಿ ಇನ್ಸೆಕ್ಯೂರ್. ನಂಗೆ ರೀಲ್ಸ್ ಮಾಡೋದು ಅದು ನನಗೆ ಅದೊಂಥರ ಅಯ್ಯೋ ನಾನು ಚೆನ್ನಾಗಿ ಕೋತಿತ್ರ ಕಾಣ್ತಾ ಇದೀನಿ, ಅದು ಹೆಂಗೆಂಗೋ ಕಾಣ್ತೀನಿ ಅಂತ ತುಂಬ ಕಾನ್ಷಿಯಸ್ ಆಗ್ಬಿಡುತ್ತೆ ನನಗೆ. ದಟ್ ಇಸ್ ದ ರೀಸನ್ ನಾನು ರೀಲ್ಸ್ ಮಾಡಲ್ಲ. ರೀಲ್ಸ್ ಮಾಡ್ತಾ ಇರ್ತೀರಾ ಅವಾಗ ಮಾಡ್ತಾ ಇರ್ತೀರಾ? ಓಕೆ, ನಾನು ಇಲ್ಲಿ ಬಂದ್ಮೇಲೆ ರೀಲ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ನಮ್ಗೆ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗೋದೇ ಇಲ್ಲ. ಹೌದಾ? ಸೆಟ್ಟಲ್ಲಿ ಗ್ಯಾಪಲ್ಲಿ ಯಾರು ತುಂಬ ಫುಡಿ? ಐ ಥಿಂಕ್ ಅದು ಇಲ್ಲಿ ಚಿಕನ್ ಪ್ರಿಯರು ತುಂಬ ಚಿಕನ್ ಪ್ರಿಯರು ಅಂದರೆ ಐ ಥಿಂಕ್ ನಿರುಷಾ ಮತ್ತು ಶೀಲು ಮ್ಯಾಮ್. ಓ ವಾ, ಯಾರು ತುಂಬ ಫುಡ್ ಕಾನ್ಶಿಯಸ್ ಜಾಸ್ತಿ? ಮರೀನಾ ಮ್ಯಾಮ್. ನಚಿಕೇತ್.
ಹಾ ಹೌದು ಹೌದು, ಅವನು ಅಷ್ಟೇ. ಅವ್ನ ತಟ್ಟೆನೂ ಸಹಿತ ಅವ್ನ ಮನೆಯಿಂದ ತಗೊಂಡ್ಬರ್ತಾನೆ. ಫಾಲೋ ಮಾಡ್ತಾರೆ. ಸೊ ಫ್ರೂಟ್ ಆ್ಯಂಡ್ ಆಲ್ಸೋ ನಮ್ಮ ಅಜಿತ್ ಅವರು. ಸೊ ಅವ್ರು ಪ್ರತಿ ಒಂದೊಂದು ಗಂಟೆಗೂ ಅದು ಅಂದರೆ ಅವ್ರದ್ದು ಲೈಕ್ ಪ್ರಾಪರ್ ಫುಡ್ ಇಂಟೇಕ್ ಅದೆಲ್ಲ ಈಸ್ ವೆರಿ ಕಾನ್ಷಿಯಸ್ ಅಂತ. ಯಾರು ತುಂಬ ಬೈಸ್ಕೊಂತಾರೆ ಡೈರೆಕ್ಟರ್ ಹತ್ರ? ನಿಮ್ಮ ಡೈರೆಕ್ಟರ್ ನೋಡ್ರೆ ಬೈಯೋದೇ ಇಲ್ಲ ಅನ್ಸುತ್ತೆ, ಪಾಪ ಅವ್ರು ಮಾತೇ ಆಡಲ್ಲ. ಆ ಥರ ಯಾರು ಇಲ್ಲ ಆ ಥರ ಯಾರು ಎಲ್ಲ ಪಾಯಿಂಟ್ರು. ಯಾ ಸೀರಿಯಸ್ ಸೀನ್ ಟೈಮಲ್ಲೂ ಯಾರು ಫನ್ ಮಾಡೋದು? ನಿರುಷಾ ಹಿಂಗೆ ಅಂತ ನಗ್ತಾ ಅದು ಕೇಳಿಸ್ತಾನೆ ಇರುತ್ತೆ. ಸೊ ಯಾ ಅವರು ಓಕೆ. ಮನೆ ತುಂಬ ಲೇಟಾಗಿ ಯಾರು ಬರ್ತಾರೆ ಸೆಟ್ಗೆ? ಯಾರೂ ಇಲ್ಲ ಅನ್ಸುತ್ತೆ. ಎಲ್ಲ ಪ್ಯಾಕಪ್ ಆದ ತಕ್ಷಣ ಬೇಗ ಹೋಗೋದು. ಶೀಲಾ ಮ್ಯಾಮ್. ಬಟ್ ಶೀಲಾ ಮ್ಯಾಮ್ ಫಸ್ಟು ಅಯ್ಯೋ ನನ್ನ ಕರ್ಗಳು ಕಾಯ್ತಾವೆ ಮನೇಲಿ, ನನ್ನ ಕರ್ಗಳು ಕಾಯ್ತಾವೆ ಅಂತ ಅವರು ಪಾಪ ಮ್ಯಾಮ್ಗೆ ನಾವು ಹೋಗಿ ಅಡುಗೆ ಮಾಡಬೇಕು ಮನೆಯಲ್ಲಿ ಅಂತ ಮ್ಯಾಮ್ ಹೊರಡ್ತಾರೆ ಫಸ್ಟ್. ಯಾರು ತುಂಬ ಸ್ಟೈಲಿಶ್? ಐ ಲೈಕ್ ಹರ್ ಸ್ಟೈಲ್. ಐ ಲೈಕ್ ಹರ್ ಸ್ಟೈಲ್. ನನ್ನ ಸ್ಟೈಲ್ ಅಫ್ಕೋರ್ಸ್ ಎಸ್, ನನ್ನ ಸ್ಟೈಲ್ ಐ ಲವ್ ಇಟ್. ಬಟ್ ಐ ಲವ್ ಮೈ ಸ್ಟೈಲ್, ಐ ಲೈಕ್ ಹರ್ ಸ್ಟೈಲ್. ಇನ್ನೊಬ್ಬರ ಸ್ಟೈಲ್ ಐ ಲೈಕ್ ಅಂದರೆ ಒಂದಿವಳು ಮೇಘ. ಹಾ ಮೇಘ ವೆರಿ ಪ್ರಿಟಿ. ಓಕೆ. ಅವರು ಅಜಿತ್ ಅವ್ರ ಅಕ್ಕ ಅಪ್ಪು. ಯಾ ಅಪೇಕ್ಷಾ. ಯಾ ಇಲ್ಲ ಅಲ್ಲ ಇವತ್ತವರು? ಇಲ್ಲ. ಹಾ ಅವ್ರು ಗಂಡನ ಮನೆ ಕಳಿಸ್ಬಿಟ್ಟಿದ್ದಾರೆ. ನೀವೇ ಹೋಗೋದು? ಇಲ್ಲೇ ತಗ್ಲಾಕಕ್ ನೋಡ್ತಾ ಇದ್ದಾರೆ. ನಾ ಈ ಮನೆನಂತೂ ಬಿಟ್ಟು ಎಲ್ಲೂ ಹೋಗಲ್ಲ ನಾನು. ಓಕೆ. ಈಗ ಡಯಟ್ ಫ್ರೀಕ್ ಯಾರು? ಐ ಥಿಂಕ್ ಅಜಿತ್ ಅವರು. ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ರು ತುಂಬಾ ಚೆನ್ನಾಗಿ ತುಂಬಾ ಫನ್ನಿ ಇನ್ನೂ ಟೈಮ್ ಇದ್ರೆ ಇನ್ನೂ 1 hour ಅಲ್ವಾ ಮಾತಾಡ್ತಾರೆ. ಕ್ಯಾರೆಕ್ಟರ್ ಇಲ್ಲೇ ಬರ್ತಾರೆ. ಈಗ ಆಲ್ರೆಡಿ 3 ಸಲ ಕರೆದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 500 ಸಂಚಿಕೆ ಇಲ್ಲ, ಇನ್ನಷ್ಟು ಸಂಚಿಕೆಗಳು ನಿಮ್ಮ ಸೀರಿಯಲ್ ಹೋಗಿ ಆ್ಯಂಡ್ ನಿಮ್ಮಿಬ್ರು ಕೂಡ ವಿಲನ್ನು ಬೇರೆ ಬೇರೆ ಪಾತ್ರಗಳು ನಿಮ್ಮಿಬ್ಬರಿಗೂ ಸಿಗಿ ಯಾವಾಗಲೂ ನಮ್ಮನ್ನ ರಂಜಿಸ್ತಾ ಇರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.